ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೀವು ನೋಡ್ತಿದ್ದೀರಾ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಆ್ಯಕ್ಚುಲಿ ಯಾಕೆ ಗ್ಯಾಪು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಯಾಕೆ ಗ್ಯಾಪ್ ಕೊಟ್ಟೆ ನನಗೆ ಗೊತ್ತಿಲ್ಲ ನಿಜ. ಆ್ಯಕ್ಚುಲಿ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರ್ರಿ, ಯಾಕಂದರೆ ನಾನು ಕನ್ಸಿಸ್ಟೆಂಟಾಗಿ ವ್ಲಾಗ್ ಮಾಡಿಲ್ಲ ಅಂದರೂ ಕೂಡ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಎಲ್ಲರೂ ಕೂಡ ನೀವು ಮಾಡು ಯಾಕೆ ನಿಲ್ಲಿಸ್ಬಿಟ್ಟಿದೆ ಅಂತ ನಂಗೆ ಸಪೋರ್ಟ್ ಮಾಡಿದ ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನೀವು ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಡೆವಿಲ್ ಟ್ರೈಲರ್ ರಿವ್ಯೂ. ಸೊ ಈ ಒಂದು ಸಿನಿಮಾ, ಡೆವಿಲ್ ಅನ್ನೋ ಸಿನಿಮಾ ನನಗೂ ಕಂಬ್ಯಾಕ್ ಆಗಲಿ, ನಮ್ಮ ಬಾಸ್ಗೂ ಕಂಬ್ಯಾಕ್ ಆಗಲಿ, ನನಗೆ ಯೂಟ್ಯೂಬ್ ಜರ್ನಿಗೆ ನಮ್ಮ ಬಾಸ್ ಸಿನಿಮಾ ರಿವ್ಯೂಯಿಂದ ಹಂಗೆ ಕನ್ಸಿಸ್ಟೆಂಟಾಗಿ ಕಂಬ್ಯಾಕ್ ಆಗಲಿ, ಅವ್ರಿಗೆ ಅವ್ರ ಸಿನಿಮಾ ಕೆರಿಯರ್ಗೆ, ಪರ್ಸ್ನಲ್ ಲೈಫ್ಗೆ, ಹೇಟರ್ಸ್ಗೆ ಎಲ್ಲರಿಗೂ ಭೂಮಾಗಿ ಕಂಬ್ಯಾಕ್ ಆಗಲಿ ಅಂತ ಅನ್ಕೋತೀನಿ. ಆ್ಯಂಡ್ ಸ್ಟ್ರೈಟ್ ಅವೇ ವಿಷಯಕ್ಕೆ ಬಂದ್ಬಿಡೋಣ. ಡೆವಿಲ್ ಟ್ರೈಲರ್ ಅಂತ ಬಂದಿದ ತಕ್ಷಣ, ಡೆವಿಲ್ ಸಿನಿಮಾ ಅಂತ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂತೂ ಹುಟ್ಟಿಸಿದೆ. ಆ್ಯಂಡ್ ವರ್ಷಾನುಗಟ್ಲೆಯಿಂದ ಫ್ಯಾನ್ಸ್ ಅಂತೂ ಕಾಯ್ತಾನೆ ಇದ್ದಾರೆ. ಅವ್ರದ್ದು ಪರ್ಸ್ನಲ್ ಇನ್ಸಿಡೆಂಟ್ ಯಾವಾಗಾಯಿತು ಅವಾಗಿಂದ ಅಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಇನ್ನೇನು ಕ್ಷಣಗಣನೆ ಶುರು ಆಗಿದೆ. ಇನ್ ಜಸ್ಟ್ 5 days ಅಷ್ಟೇ, 5 days ಟು ಗೋ. ಡಿಸೆಂಬರ್ 11th ಸಿನಿಮಾ ರಾಜ್ಯಾದ್ಯಂತ, ವಿಶ್ವಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಟ್ರೈಲರ್ ನೋಡಿದ ತಕ್ಷಣ ನಿಮ್ಗೇನು ಅನ್ನಿಸ್ತು, ನಿಮಗೇನು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಆ್ಯಂಡ್ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ. ಸೊ ಫಸ್ಟು ಟ್ರೈಲರ್ ನೋಡಿದ ತಕ್ಷಣ ನನಗೇನು ಅನ್ನಿಸ್ತು ಅಂದರೆ, ಟ್ರೈಲರಲ್ಲಿ ಏನೂ ಬಿಟ್ಕೊಟ್ಟಿಲ್ಲ. ಏನಂದರೆ ಏನೂ ಬಿಟ್ಕೊಟ್ಟಿಲ್ಲ. ನೀವು ನಾರ್ಮಲಾಗಿ ಎಲ್ಲ ಸಿನಿಮಾ ಟ್ರೈಲರ್ ನೋಡಿರ್ತೀರ. ಫಸ್ಟು ಹೀರೋ ಇಂಟ್ರಡಕ್ಷನು, ವಿಲನ್ ಇಂಟ್ರಡಕ್ಷನು, ಸಾಂಗ್ಸು, ಫೈಟ್ಸು, ಏನಾದರೂ ಒಂದು ಎಮೋಷ್ನಲ್ ಸೀನು, ಒಂದು ರಿವೆಂಜ್ ಥರ ಸೀನು, ಟಕ್ ಅಂತ ಕ್ಲೋಸು. ಬಟ್ ಇದರಲ್ಲಿ ಆ ಥರ ಮಾಡಿಲ್ಲ. ನಿಮಗೆ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಸುತ್ತ ಏನು ನಡೆಯುತ್ತೆ ಸ್ಟೋರಿ, ಸೊ ಅದನ್ನು ಮಾತ್ರ ತೋರಿಸಿದ್ದಾರೆ. ಸೊ ಈ ಡೆವಿಲ್ ಅನ್ನೋನು ಯಾರು ಅಂದರೆ ಧನುಷ್ ಅಂತ ಅಚ್ಯುತ್ ಕುಮಾರ್ ಸರ್ ಲಾಸ್ಟಲ್ಲಿ ಕರೀತಾರಲ್ಲ, ದ ಮಾಸ್ಟರ್ ಮೈಂಡ್. ಅಚ್ಯುತ್ ಕುಮಾರ್ ಸರ್ ಯಾಕೆ ಆ ಥರ ಕರೀತಾರೆ? ಡೆವಿಲ್ ಅನ್ನೋನು ಯಾರು, ಧನುಷ್ ಅನ್ನೋನು ಯಾರು? ಸೊ ಧನುಷ್ಗೂ ಡೆವಿಲ್ಗೂ ಏನು ಸಂಬಂಧ? ಮತ್ತು ಧನುಷ್ ಡೆವಿಲ್ ಆಗಿದ್ದರೆ, ಇವಾಗ ಡೆವಿಲ್ ನೀವು ಟ್ರೈಲರ್ ನೋಡಿತೀರಲ್ವ, ಕಂಪ್ಲೀಟ್ ಡೆವಿಲ್ ಅಲ್ವಾ? ಮತ್ತು ಧನುಷ್ ಯಾರು? ಧನುಷ್ ಎಲ್ಲೋದ? ಯಾಕೆ ಅವ್ರನ್ನ ಟ್ರೈಲರಲ್ಲಿ ತೋರಿಸಿಲ್ಲ? ನೀವು ನೋಡಿರ್ಬೋದು, ಇದ್ದರೆ ನಿಮ್ಮದೇ ಆಗಿರಬೇಕು ಸಾಂಗಲ್ಲಿ ಲಾಂಗ್ ಏರ್ ಬಿಟ್ಕೊಂಡು, ಅದು ಬಂದ್ಬಿಟ್ಟು ಧನುಷ್ ಅಂತ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ತಿದೆ. ಬಟ್ ಅವ್ರು ಎಲ್ಲೋದ್ರು? ಆ್ಯಂಡ್ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಹುಲಿ ಕಾರ್ತಿಕ್ ಅವರು. ಯಾಕಂದರೆ ನಾನು ಇಂಟರ್ವ್ಯೂಸ್ ಅವ್ರದ್ದೆಲ್ಲ ಫಾಲೋ ಮಾಡಿದ್ದೀನಿ. ಹುಲಿ ಕಾರ್ತಿಕ್ ಅವ್ರನ್ನ ಟ್ರೈಲರಲ್ಲಿ ತೋರಿಸೇ ಇಲ್ಲ. ಶರ್ಮಿಳಾ ಮಾಂಡ್ರೆ ಅವ್ರನ್ನ ತೋರಿಸಿಲ್ಲ. ಸೊ ಮೇನ್ ಟ್ವಿಸ್ಟ್ನ ಇವರು ಬಿಟ್ಕೊಟ್ಟಿಲ್ಲ. ಕೆಲವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೇಟರ್ಸ್ಗೆ, ಮತ್ತು ಕೆಲವ್ರಿಗೆ ಆ್ಯಕ್ಚುಲಿ ಏನು ಚೆನ್ನಾಗಿದೆ ಹಂಗೆ ಹಿಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸೇ ಅಂತ ಅಂದರು. ನನ್ನ ಫ್ರೆಂಡ್ಸೇ ಕೆಲವರು, ಒಬ್ಬರು ನೋಡಿದ್ರೆ ಇದು ಭೋಜ್ಪುರಿ ಸಿನಿಮಾ ಥರ ಐತೆ ಅಂತ ಕೆಲವರು ಅಂತಾರೆ, ಕೆಲವರು ನೋಡಿದ್ರೆ ಓಕೆ ಅಂತಾರೆ, ಕೆಲವರು ನೋಡಿದ್ರೆ ಸೂಪರ್ ಅಂತಾರೆ. ಬಟ್ ನನಗೆ ಪರ್ಸ್ನಲಾಗಿ ಅನಿಸಿದ್ದು ಇವ್ರು ಏನೂ ಬಿಟ್ಕೊಟ್ಟಿಲ್ಲ, ಆ್ಯಕ್ಚುಲಿ ಟ್ವಿಸ್ಟ್ಗಳನ್ನ ಏನೂ ಬಿಟ್ಕೊಟ್ಟಿಲ್ಲ. ಸೊ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಪ್ರಕಾಶ್ ಅವ್ರನ್ನ ಹ್ಯಾಟ್ಸ್ ಆಫ್ ಅನ್ಬೇಕು. ಯಾಕಂದರೆ ಪ್ರಕಾಶ್ ಅವ್ರು ಹೇಳಿರ್ಬೋದು, ಡೈರೆಕ್ಟ್ರು, ನಮಗೆ ಮಿಲನ, ವಂಶಿ ಮತ್ತು ಸಿದ್ಧಾರ್ಥ, ಖುಷಿ, ಋಷಿ ಅಂದ್ಕೊಂಡು ಈ ಥರ ಸಿನಿಮಾ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗೆ ಇವ್ರು ಫೇಮಸ್ಸು ಪ್ರಕಾಶ್ ಅವರು. ಬಟ್ ಈ ಸಿನಿಮಾದಲ್ಲವರು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಐ ಥಿಂಕ್ ಒಂದು ಬ್ಯಾರಿಗೇಟ್ನ ದಾಟಿ. ಆ್ಯಂಡ್ ಬಾಸ್ ಕೂಡ ಎಷ್ಟೋ ವರ್ಷ ಆದಮೇಲೆ ಒಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊತಿರೋದು. ಐ ಥಿಂಕ್ ನನಗೆ ಗೊತ್ತಿರೋಂಗೆ ಅವರು ನವಗ್ರಹ ಆ್ಯಂಡ್ ಬಾಸ್ ಫಿಲಮ್ ಆದಮೇಲೆ ಆ ಒಂದು ನೆಗೆಟಿವ್ ಶೇಡ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಿರೋದು ಈ ಸಿನಿಮಾದಲ್ಲೇ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ್ಯಂಡ್ ಏನು ಟ್ವಿಸ್ಟ್ಗಳು, ಸಿನಿಮಾ ಯಾವ ಥರ ಇರ್ಬೋದು. ಆ್ಯಂಡ್ ಇಲ್ಲಿ ಹೇಳ್ಬೇಕಂದ್ರೆ ಸಿನಿಮಾದು ಒನ್ಲೈನ್ ಸ್ಟೋರಿ ಬಂದ್ಬಿಟ್ಟು ಪೊಲಿಟಿಕಲ್ ಆಸ್ಪೆಕ್ಟ್ಸಲ್ಲಿ ನಡೆಯೋದು ಒಂದು ಸ್ಟೋರಿ ಅಂತ ಗೊತ್ತು. ಬಟ್ ಯಾವ ಥರ ನಡೆಯುತ್ತೆ, ಡೆವಿಲ್ ಯಾರು, ಧನುಷ್ ಯಾರು? ಆ್ಯಂಡ್ ಡೆವಿಲ್ ಫಾರಿನ್, ಇವಾಗ ನೀವು ಓಪನಿಂಗ್ ಟ್ರೈಲರ್ ನೋಡಿದ ತಕ್ಷಣ ಫಾರಿನ್ ಇರ್ತಾನೆ ಡೆವಿಲ್ ಅನ್ನೋರು. ಅವ್ರು ಯಾಕೆ ಇಂಡಿಯಾಗೆ ಬರ್ತಾರೆ? ಆ್ಯಂಡ್ ರಚನಾ ರೈ ಬಂದ್ಬಿಟ್ಟು ಧನುಷ್ ಅವ್ರಿಗೆ ಜೋಡಿನ, ಡೆವಿಲ್ ಅವ್ರಿಗೆ ಜೋಡಿನ? ಶರ್ಮಿಳಾ ಮಾಂಡ್ರೆ ಅವ್ರ ಕ್ಯಾರೆಕ್ಟರ್ ಏನು? ಹುಲಿ ಕಾರ್ತಿಕ್ ಅವ್ರನ್ನ ಯಾಕೆ ಬಿಟ್ಕೊಟ್ಟಿಲ್ಲ? ಆ್ಯಂಡ್ ಚಂದನ್ ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಏನು? ಆ್ಯಂಡ್ ಗಿಲ್ಲಿ ನಟ ಆಗೋರು, ಇವಾಗಿರೋ ಕ್ರೇಜ್ಗೆ ಗಿಲ್ಲಿ ಅವ್ರ ಕ್ಯಾರೆಕ್ಟರ್ ಏನು? ಜಸ್ಟ್ ಒಂದು ಬಿಟ್ ಮಾತ್ರ ತೋರಿಸಿದ್ದಾರೆ, ಅವ್ರು ಯಾವ ಥರ ಆ್ಯಕ್ಟ್ ಮಾಡಿರ್ಬೋದು. ಆ್ಯಂಡ್ ಅಚ್ಯುತ್ ಸರ್ದು ಮೇನ್ ಕ್ಯಾರೆಕ್ಟರ್ ಅನಿಸುತ್ತೆ. ಆ್ಯಂಡ್ ವಿಲನ್ ಅವ್ರ ಹೆಸರು ಗೊತ್ತಿಲ್ಲ, ಅವ್ರದ್ದು ಮೇನ್ ಕ್ಯಾರೆಕ್ಟರ್ ಇರ್ಬೋದೇನೋ, ಪೊಲಿಟಿಕಲ್ ಗಿಮಿಕ್ ಅನಿಸುತ್ತೆ. ಅದನ್ನು ಮೇ ಬಿ ಆ್ಯಸ್ ಎ ಪೊಲಿಟಿಷಿಯನ್ ಆಗಿ ಅವರು ರೋಲ್ ಪ್ಲೇ ಮಾಡಿರ್ಬೋದು ಸಿನಿಮಾದಲ್ಲಿ ಅಂತ ಅನ್ನಿಸ್ತಿದೆ ಟ್ರೈಲರ್ ನೋಡಿದ್ರೆ. ಆ್ಯಂಡ್ ಬಾಸ್ ಓಡ್ಬಿಡ್ತಿರೋ ಸ್ಟೈಲು ಅದೊಂಥರ ನೆಕ್ಸ್ಟ್ ಲೆವೆಲ್ ಗುರು. ಸಾರಥಿ ಆಗಿರ್ಬೋದು, ಶೌರ್ಯ ಆಗಿರ್ಬೋದು, ಪೋರ್ಕೆ ಆಗಿರ್ಬೋದು, ಐರಾವತ ಆಗಿರ್ಬೋದು, ಜಗ್ಗುದದ ಆಗಿರ್ಬೋದು, ಪ್ರತಿ ಸಿನಿಮಾದಲ್ಲೂ ಅವ್ರು ಓಡ್ಬಿಡೋ ಸ್ಟೈಲು ಅದು ಮಾತ್ರ ಚೇಂಜ್ ಆಗೋಲ್ಲ. ಇದರಲ್ಲಿ ಆ ಒಂದು ಸೀನ್ ತೋರಿಸಲ್ಲ ಟ್ರೈಲರಲ್ಲಿ, ನೆಕ್ಸ್ಟ್ ಲೆವೆಲು. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರು, ಕ್ಯೂರಿಯಾಸಿಟಿ ಮೂಡಿಸ್ತಿದೆ. ಸೊ ಹೆಂಗಿರ್ಬೋದು ಅಂದ್ಬಿಟ್ಟು. ಆ್ಯಂಡ್ ನೀವು ಟ್ರೈಲರ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾನೆಸ್ಟ್, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಇಷ್ಟ ಆಯಿತು ಅಂತಲೇ ಕಮೆಂಟ್ ಮಾಡಿ. ಇಂಟ್ರೆಸ್ಟಿಂಗ್ ಪಾಯಿಂಟ್ ನೀವೇನಾದರೂ ಟ್ರೈಲರ್ ನೋಡಿ, ಗುರು ಇದು ಯಾವುದೋ ಒಂದು ಪಾಯಿಂಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದರೆ ಅದೇನು ಪಾಯಿಂಟು ಅಂತ ಕಮೆಂಟ್ ಮಾಡಿ, ತಿಳ್ಕೊತೀನಿ ನಾನು ಕೂಡ ನೋಡಿ. ಆ್ಯಂಡ್ ಐ ಥಿಂಕ್ ನನಗೆ ಡಾನ್ ಟು ಫೀಲ್ ಬರ್ತಿದೆ. ಶಾರುಖ್ ಖಾನ್ ಅವ್ರದ್ದು ಡಾನ್ ಇದೆಯಲ್ಲ, ಸೊ ಅದು ಫೀಲ್ ಬರ್ತಿದೆ. ಸೇಮ್ ಅದು ಇದೇ ಥರ ಅಲ್ವಾ, ಡಬಲ್ ಆ್ಯಕ್ಟಿಂಗು, ಒಬ್ಬನ್ನ ಸಾಯಿಸಿ ಆ ಒಂದು ಜಾಗಕ್ಕೆ ಇನ್ನೊಬ್ಬ ಶಾರುಖ್ ಖಾನ್ ಬರೋದು. ಸೊ ಐ ಥಿಂಕ್ ಇದು ಅದೇ ಥರ ಇರ್ಬೋದಾ? ಆ ಥರ ಟ್ರೈಲರಲ್ಲಿ ತೋರಿಸಿರೋ ಪ್ರಕಾರ ಸ್ವಲ್ಪ ಅದೇ ಥರ ಇದೆ.
ಬಟ್ ನೋಡುವ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಡಿಸೆಂಬರ್ 11ಕ್ಕೆ ಥಿಯೇಟ್ರಿಗೆ ಬರ್ತಿದೆ ವಿಶ್ವಾದ್ಯಂತ ರಾಜ್ಯಾದ್ಯಂತ. ಸೊ ಡಿ ಬಾಸ್ ಅವರ ಒಂದು ಕಮ್ಬ್ಯಾಕ್ ಸಿನಿಮಾ ಇದಾಗಲಿ ಆ್ಯಂಡ್ ಎಲ್ಲ ಕಡೆ ರಿಲೀಸ್ ಆಗ್ತಿರೋ ತುಂಬ ಖುಷಿ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಸೊ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಸೊ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ. OTT ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅವಾಗ ನೋಡ್ಕೊಳ್ಳೋಣ ಅಂತ ಕಾಯ್ಕೊಂಡು ಕೂತ್ಕೊಬಿಡಿ. ನಾನು ಬರೀ ಡೆವಿಲ್ದು ಅಂತ ಅಂತಿಲ್ಲ, ಎಲ್ಲ ಕನ್ನಡ ಸಿನಿಮಾನು ಥಿಯೇಟ್ರಿಗೆ ಹೋಗು ನೋಡಿ. ಸೊ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಕಾಯೋಣ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಇದು ಒಂದು ಸಿನಿಮಾ ವ್ಲಾಗ್ ಕೂಡ ಮಾಡ್ತೀನಿ. ಐ ಮೀನ್ ನಾವು ಫ್ಯಾಮಿಲಿ ಹೋಗ್ತೀವಿ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿದ್ದೆ ನಮ್ಮ ಬಾಸ್ ಫಿಲಮ್ಗೆ. ನಾನು ಎಲ್ಲ ಫಿಲ್ಮ್ ನೋಡಿರ್ತೀರ, ಎಲ್ಲ ಫಿಲಮು ನಾನು ಫಸ್ಟ್ ಡೇ ಫಸ್ಟ್ ಶೋನೇ ಹೋಗೋದು ಸ್ಟಾರ್ ಸಿನಿಮಾಗಳಿಗೆ. ಬಟ್ ಐ ಥಿಂಕ್ ಈ ಸಿನಿಮಾಗೆ ನಾನು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿಲ್ಲ ನಮ್ಮ ಬಾಸ್ ಸಿನಿಮಾಗೆ. ಸೊ ಕಾರಣಾಂತರದಿಂದ ನಾನು ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ, ಒಂದು 15-20 ಜನ. ಫಸ್ಟ್ ಡೇನೇ ಹೋಗ್ತಿದ್ದೀನಿ ಅಂದರೆ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಿದ್ದೀವಿ, ಒಂದು 15-20 ಜನ. ಸೊ ನೋಡೋಣ ಹೆಂಗಿರುತ್ತೆ ಸಿನಿಮಾ ಅಂತ. ನೀವು ನೋಡಿರಂತೆ ಆ ಸಿನಿಮಾ ಫ್ಯಾಮಿಲಿ ಜೊತೆ ನೋಡೋ ವ್ಲಾಗ್ ಸಾಕತ್ತು ಫನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಇಷ್ಟ ಆಗಿತ್ತು ಡೆವಿಲ್ ಸಿನಿಮಾ ಟ್ರೈಲರ್ ರಿವ್ಯೂ. ನಿಮಗೇನು ಅನಿಸುತ್ತೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ, ಲವ್, ಸಪೋರ್ಟ್, ಕೇರ್ಗೆ. ಸೊ ನಾಳೆ ಮಾರ್ಕ್ ಸಿನಿಮಾ ಟ್ರೈಲರ್ ಕೂಡ ರಿಲೀಸ್ ಆಗ್ತಿದೆ. ಸೊ ಅದನ್ನೂ ಕೂಡ ರಿವ್ಯೂ ಮಾಡ್ತೀನಿ, ಅದು ಹೆಂಗಿತ್ತು ಅಂತ. ಅದು ಥಿಯೇಟ್ರಲ್ಲೇ ರಿಲೀಸ್ ಆಗ್ತಿದೆ ಅಂತೆ, ಅದು ಕೂಡ ಸುದೀಪ್ ಸರ್ದು ನೋಡಿ ಬಂದು. ಸುದೀಪ್ ಸರ್ ಸಿನಿಮಾ ಟ್ರೈಲರ್ ಹೊಸ ಸಿನಿಮಾ ಅವ್ರದ್ದು ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದೆ. ನೋಡಿಬಿಟ್ಟು ಅದನ್ನೂ ಕೂಡ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.